ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಗುರುವಾರ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಮನೆಯಲ್ಲಿರುವಂತಹ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕಿಚನ್ ಕೌಂಟರ್ ಟಾಪ್ ಮೇಲೆ ಇಡ್ತಾ ಇದ್ದೀನಿ. ಇನ್ನು ಗುರುವಾರ ಬೆಳಗ್ಗೆಯಿಂದ ವಾತಾವರಣ ಅಂತೂ ಮತ್ತೆ ಚೇಂಜ್ ಆಯ್ತಲ್ವಾ. ಬೆಳಗ್ಗೆಯಿಂದನೂ ಮೋಡ ಮುಚ್ಕೊಂಡು ತುಂತುರು ಹನಿಗಳು ಬೀಳ್ತಾನೆ ಇತ್ತು. ಈ ಥರ ವೆದರ್ ಇದ್ದಾಗ ಕೆಲಸಗಳು ಮಾಡೋದಕ್ಕೇನೆ ಇಂಟ್ರೆಸ್ಟ್ ಬರೋದಿಲ್ಲ. ಬೆಚ್ಚಗೆ ರೊಗ್ಗೊತ್ಕೊಂಡು ಮಲಗಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಆದರೆ ನೆಕ್ಸ್ಟ್ ಡೇ ಶುಕ್ರವಾರ ಪೂಜೆಗೆಲ್ಲ ಇನ್ನು ರೆಡಿ ಮಾಡ್ಕೊಳ್ಬೇಕಲ್ವಾ ಅಂತಂದ್ಬಿಟ್ಟು ಇವಾಗ ನಾನು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಒಂದು ಕಡೆ ಎಲ್ಲ ಡಿವೈಡ್ ಮಾಡಿ ಇಡ್ತಾ ಇದ್ದೀನಿ. ದೀಪಗಳಲ್ಲಿ ಒಂದು ಸ್ವಲ್ಪ ಎಣ್ಣೆ ಇರುತ್ತಲ್ವ, ಅದನ್ನು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಇನ್ನು ಫೋಟೋಗಳೆಲ್ಲ ಒಂದು ಚಾಪೆ ಹಾಸ್ಬಿಟ್ಟು ಚಾಪೆ ಮೇಲೆ ಇಟ್ಟಿದ್ದೀನಿ. ಇನ್ನು ಅಂದರೆ ತೊಳೆಯುವಂತಹ ದೇವ್ರ ಸಾಮಾನುಗಳನ್ನೆಲ್ಲ ಕೌಂಟರ್ ಟಾಪ್ ಮೇಲೆ ಇಡ್ತಾ ಇದ್ದೀನಿ. ಇನ್ನು ಉಳಿದಿರುವಂಥದ್ದೆಲ್ಲ ಚಾಪೆ ಮೇಲೆ ಇಡ್ತಾ ಇದ್ದೀನಿ. ಈಗ ಎಲ್ಲ ದೇವ್ರ ಸಾಮಾನುಗಳನ್ನು ಡಿವೈಡ್ ಮಾಡಿ ಇಟ್ಟಿದ್ದಾಯಿತು. ದೀಪಗಳಲ್ಲಿ ಎಣ್ಣೆನೂ ಅಷ್ಟೇ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಒಂದು ಅರ್ಧದಷ್ಟು ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಇದು ಕೊನೆಯದಾಗಿ ಕಾಮಧೇನು ಹಸುನ ವಾಶ್ ಮಾಡಿ ಇಟ್ಬಿಟ್ರೆ ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಕೊನೆಯದಾಗಿ ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೊಳ್ತೀನಿ. ಈ ಕಾಮಧೇನು ಹಸು ಅಂತೂ ಒಂದು 7.5 kg ಇದೆ. ಈ ಹಸುನ ಎತ್ಕೊಳ್ಬೇಕು ಅಂತಂದರೆ ಒಂದು ಸ್ವಲ್ಪ ತೂಕ ಅಂತ ಅನಿಸ್ತಾ ಇರುತ್ತೆ. ಇನ್ನು ಈ ಕಾಮಧೇನು ಹಸುನೆಲ್ಲ ಉಜ್ಬಿಟ್ಟು ಶಿಂಕ್ ಒಳಗಡೆ ಇಟ್ಕೊಂಡು ತೊಳಿತಾ ಇರಬೇಕಾದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ನಾನು ಒಂದು ಸ್ವಲ್ಪ ಮೇಲಕ್ಕೆ ಇಡ್ಕೊಂಡೆ ಎಲ್ಲ ತೊಳಿತಾ ಇರ್ತೀನಿ. ಇನ್ನು ಕೆಲವರು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನನಗೆ ಕಮೆಂಟ್ ಮಾಡಿದರು, ಶಿಂಕ್ ಒಳಗಡೆ ಈ ಕಾಮಧೇನು ಹಸುವನ್ನು ಇಟ್ಕೊಂಡು ತೊಳಿಬೇಡಿ ಮಂಜು, ಒಂದು ಟಬ್ಬಲ್ಲಿ ಇಟ್ಕೊಂಡು ತೊಳೀರಿ ಅಂತಂದ್ಬಿಟ್ಟು. ಆದರೆ ಟಬ್ಬಲ್ಲಿ ಇಟ್ಕೊಂಡು ತೊಳೆಯೋದಕ್ಕೆ ಇದು ಕಂಫರ್ಟಬಲ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ದೊಡ್ಡದಾಗಿದೆ ಮತ್ತು ತೂಕನೂ ಜಾಸ್ತಿ ಇದೆ. ನಾನು ಶಿಂಕ್ ಒಳಗಡೆ ಏನು ಇಡೋದಿಲ್ಲ. ಇಲ್ಲಿ ಮೇಲ್ಗಡೆ ಕೌಂಟರ್ ಟಾಪ್ ಮೇಲೇ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಶಿಂಕ್ ಹತ್ರ ಟ್ಯಾಪ್ ಕೆಳಗಡೆ ಇಟ್ಬಿಟ್ಟು ತೊಳೆದು ಎತ್ಕೊಳ್ತೀನಿ. ಈ ರೀತಿಯಾಗಿ ನಾನು ಮಾಡ್ತೀನಿ. ಈಗ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ದೇವ್ರ ಮನೆಯೂ ಅಷ್ಟೇ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ಇವಾಗ ನೈಟ್ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವತ್ತು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಲೇಟ್ ಆಯಿತು, 7:15 ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಬದನೆಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಬದನೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಆ ಕಡೆ ರೈಸು ಎಲ್ಲ ಮಾಡಿಟ್ಟಿದ್ದೀನಿ. ಚಟ್ನಿಗೋಸ್ಕರ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಗೆ ಆ ದೇವ್ರ ಸಾಮಾನುಗಳನ್ನೆಲ್ಲ ಒಂದು ಒಣ ಬಟ್ಟೆಯಲ್ಲಿ ಒರೆಸಿಟ್ಟು ಆಮೇಲೆ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಗೋಯ್ತು. ಇವಾಗ ಈ ಬದನೆಕಾಯಿ ಚಟ್ನಿಗೋಸ್ಕರ ತೊಟಾಗಳನ್ನೆಲ್ಲ ಕಟ್ ಮಾಡಿ ಒಂದು ಸೈಡ್ಗೆ ಹಾಕ್ಬಿಡ್ತಾ ಇದ್ದೀನಿ. ಆ ತೊಟಾಗಳನ್ನೇನು ಈ ಚಟ್ನಿಗೆ ಹಾಕ್ತಾ ಇಲ್ಲ, ಬರೀ ಬದನೆಕಾಯಿ ಮಾತ್ರ ಹಾಕ್ತಾ ಇದ್ದೀನಿ. ಈ ಬದನೆಕಾಯಿಯನ್ನ ಮೊನ್ನೆ ಸಂಡೇ ದೊಡ್ಡಮ್ಮ ಅವರು ಅರ್ಶಿನ ಕುಂಕುಮ ತಗೊಂಬಂದಿದ್ರಲ್ವಾ, ಅವಾಗ ಈ ಬದನೆಕಾಯಿಗಳನ್ನ ತಗೊಂಬಂದು ಕೊಟ್ಟಿದ್ದು. ಈ ಬದನೆಕಾಯಿಗಳನ್ನ ಅವರೇ ಅಲ್ಲಿ ತೋಟದಲ್ಲಿ ಹಾಕಿರೋದಂತೆ. ಇವಾಗ ಬೋರ್ವೆಲ್ ಅಲ್ಲಿ ನೀರು ಸಿಕ್ಕಿದೆ ಅಲ್ವಾ, ಲಾಸ್ಟ್ ಇಯರ್ ಬೋರ್ವೆಲ್ ಹಾಕ್ಸಿದ್ದು. ಅದಕ್ಕೂ ಮುಂಚೆ ಅವರು ಹೊಲ ಮಾಡ್ತಾ ಇದ್ರು. ಹೊಲದಲ್ಲೂ ಅಷ್ಟೇ ಈ ಹಸಿಮೆಣಸಿನ್ಕಾಯಿ ಮತ್ತು ತೊಗರಿಕಾಯಿ, ಅಲಸಂದಿಕಾಯಿ, ಆಮೇಲೆ ರಾಗಿ, ಸಾಸಿವೆ ಇದೆಲ್ಲ ಹಾಕ್ತಾ ಇದ್ರು. ಇವಾಗ ನೀರಿರೋದ್ರಿಂದ ಒಂದು ಸ್ವಲ್ಪ ತರಕಾರಿಗಳನ್ನು ಅಷ್ಟೇ ಬೆಳ್ಕೊಳ್ತಾ ಇದ್ದಾರಂತೆ. ಇವಾಗ ಈ ಬದನೆಕಾಯಿಗಳನ್ನೆಲ್ಲ ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ತಾ ಇದ್ದೀನಿ. ಎಲ್ಲ ಬದನೆಕಾಯಿಗಳನ್ನು ತಗೊಂಡ್ಬಿಟ್ಟಿದ್ದೀನಿ. ಇನ್ನೊಂದು 2 ಬದನೆಕಾಯಿಗಳು ಎತ್ತಿಡೋದು ಅಂತಂದ್ಬಿಟ್ಟು. ಚಟ್ನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತಲ್ವಾ, ಸಾಂಬಾರ್ಗಾದ್ರೆ ಒಂದು ಸ್ವಲ್ಪ ಬದನೆಕಾಯಿಗಳನ್ನ ಒಂದು ಸಾಂಬಾರ್ಗೆ ಯೂಸ್ ಮಾಡಿಕೊಂಡು ಇನ್ನು ಸ್ವಲ್ಪ ಬದನೆಕಾಯಿಗಳನ್ನ ಇನ್ನೊಂದು ಸಾಂಬಾರ್ಗೆ ಯೂಸ್ ಮಾಡ್ಕೊಳ್ಬೋದಾಗಿತ್ತು. ಆದರೆ ಬದನೆಕಾಯಿ ಚಟ್ನಿಗೆ ಒಂದು ಸ್ವಲ್ಪ ಬದನೆಕಾಯಿಗಳು ಜಾಸ್ತಿನೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಬಾಂಡೆಯನ್ನು ಇಟ್ಕೊಂಡು ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಇಂಗುವನ್ನು ಹಾಕ್ತಾ ಇದ್ದೀನಿ. ಇಂಗು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ನಾನು ಈ ರೆಸಿಪಿಯನ್ನು ಫಸ್ಟ್
ಟೈಮೇ ಮಾಡ್ತಾ ಇರೋದು, ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವಾಗ ಬದನೆಕಾಯಿಗಳನ್ನೆಲ್ಲ ಹಾಕಿದ್ದಾದಮೇಲೆ ಹಂಗೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಗ್ಯಾಸ್ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು ಟೊಮೊಟೊ ಹಣ್ಣನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಗ್ಯಾಸ್ ಫ್ಲೇಮ್ನ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಇದನ್ನೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರೋದು. ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡೆ. ಆಮೇಲೆ ಮಧ್ಯದಲ್ಲಿ ಲಿಡ್ ಓಪನ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ. ಯಾಕಂದರೆ ಬದನೆಕಾಯಿಗಳನ್ನು ಜಾಸ್ತಿ ಹಾಕಿದ್ದೆ ಅಲ್ವಾ, ಏನಾದರೂ ತಳ ಹಿಡಿದ್ಬಿಡುತ್ತೇನೋ ಅಂತಂದ್ಬಿಟ್ಟು ಮಧ್ಯದಲ್ಲಿ ತೆಗೆದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇವಾಗ ಈ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ, ಒಂದು ಸ್ವಲ್ಪ ದೊಡ್ಡದಾಗೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಈ ಒಳ್ಕಲ್ಲಲ್ಲಿ ನಾವು ರುಬ್ಕೊಂಡ್ರೆ ಯಾವ ರೀತಿಯಾಗಿ ದೊಡ್ಡದಾಗಿ ನಾವು ರುಬ್ತೀವೋ ಅದೇ ರೀತಿಯಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ನಾನು ರುಬ್ಬುತ್ತಾ ಇಲ್ಲ, ದೊಡ್ಡದಾಗೆ ನಾನು ರುಬ್ಕೊಂಬರ್ತೀನಿ. ಇವಾಗ ಬದನೆಕಾಯಿನೆಲ್ಲ ರುಬ್ಕೊಂಡಿದ್ದಾಯಿತು. ಮತ್ತೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಅದೇ ಒಂದು ಬಾಣಲೆಯಲ್ಲೇ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಆಮೇಲೆ ನಾನು ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಅದನ್ನು ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಒಣಮೆಣಸಿನ್ಕಾಯನ್ನು ತಗೊಂಡು ಮುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಫುಲ್ ಕಟ್ ಮಾಡಿಲ್ಲ, ಒಂದು ಅರ್ಧಕ್ಕೆ ಸೀಳಿ ಇವಾಗ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಕರಿಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಬೋದು, ಆದರೆ ನನ್ನ ಹತ್ರ ಕರಿಬೇವಿನ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ನೆಕ್ಸ್ಟ್ ಇವಾಗ ಈ ಒಂದು ಬದನೆಕಾಯಿ ಚಟ್ನಿನೆಲ್ಲ ಈ ಒಂದು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ನೆಕ್ಸ್ಟ್ ಈಗ ಈ ಬದನೆಕಾಯಿ ಚಟ್ನಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ನಾನು 1.5 ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಾನು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಜೀರಿಗೆ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದೆಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಜಾಸ್ತಿ ಎಣ್ಣೆಯನ್ನು ಹಾಕಿಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಆದರೆ ನಾನು ಜಾಸ್ತಿ ಹಾಕೋದಕ್ಕೆ ಹೋಗಲಿಲ್ಲ, ಮೀಡಿಯಮ್ ಆಗಿ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಈ ಹುಣಸೆ ಹಣ್ಣು ರಸನ ಹಿಂಡಿ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರೇನಾದರೂ ಬೇಕಿದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡೆ. ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಬದನೆಕಾಯಿ ಚಟ್ನಿ ಅನ್ನೋದು ರೆಡಿ ಆಯಿತು. ನಾನು ಹೇಗೆ ಬರುತ್ತೋ ಹೇಗಾಗುತ್ತೋ, ನನ್ನ ಹಸ್ಬೆಂಡ್ ತಿಂತಾರೋ ಇಲ್ವೋ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿ ನೋಡಿದೆ. ಆಮೇಲೆ ಅವರು ತಿಂದಿದ್ದಾದಮೇಲೆ ಚೆನ್ನಾಗಿದೆ, ಮಾಡ್ಕೊಳ್ಬೋದು, ತಿನ್ಬೋದು ಅಂತಂದ್ಬಿಟ್ಟು ಹೇಳಿದ್ರು. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ.
ಇವಾಗ ನಾನು ಈ ಬದನೆಕಾಯಿ ಚಟ್ನಿಗೆ ಬರೀ ಅನ್ನ ಮಾತ್ರ ಮಾಡಿದ್ದೀನಿ. ಮುದ್ದೆನೂ ಮಾಡ್ಕೊಳ್ಬೋದೇನೋ, ಟ್ರೈ ಮಾಡಿದರೆ ಆಗ್ತಾಯಿತ್ತು. ಆದರೆ ನನಗೆ ಲೇಟ್ ಆಗಿತ್ತಲ್ವ, ಹಾಗಾಗಿ ಬರೀ ರೈಸ್ ಮಾತ್ರ ಮಾಡಿ ಅದ್ರ ಜೊತೆಗೆ ಬದನೆಕಾಯಿ ಚಟ್ನಿ ಕಾಂಬಿನೇಷನ್ ಮಾಡಿಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ, ಪಕ್ಕದಲ್ಲೇ ಕುತ್ಕೊಂಡಿದ್ದೀನಿ ರಿವ್ಯೂ ಕೇಳೋದಕ್ಕೋಸ್ಕರ. ಬದನೆಕಾಯಿ ಚಟ್ನಿ ಫ್ಲಾಪ್ ಆಗಿದೆಯಾ ಸಕ್ಸಸ್ ಆಗಿದೆಯಾ ಹೇಳಿ ಅಂತಂದ್ಬಿಟ್ಟು ರಿವ್ಯೂ ಕೇಳ್ತಾ ಇದ್ದೀನಿ. ಆಮೇಲೆ ಅವ್ರು ತಿಂದಿದ್ದಾದಮೇಲೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಆಮೇಲೆ ನಾನು ಗುರುವಾರ ಮತ್ತೇನು ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತೆ ಶುಕ್ರವಾರ ಮಧ್ಯಾಹ್ನ ಒಂದು 2 ಗಂಟೆ ಹಂಗೆ ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗುರುವಾರ ದಿನ ನಾನು ದೇವ್ರ ಫೋಟೋಸ್ಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಶುಕ್ರವಾರ ದಿನ ಮುಸ್ಸಂಜೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಬ್ಬರು ಬರ್ತ್ಡೇ ವಿಶಸ್ಸು ಹಾಗೆ ಒಬ್ಬರು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸತೀಶ್ ಮಾರ್ಕೇಪು ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 18ಗೆ ನನ್ನ ಮಗಳು ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಘಾ ವರ್ಷಿಣಿ ಪುಟ್ಟ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ನೆಕ್ಸ್ಟ್ ಹಾಗೆ ಜ್ಯೋತಿ ಗಣೇಶ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 14ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಲಾಸ್ಟ್ ವಿಡಿಯೋಗೇನೋ ಅವರು ಕಮೆಂಟ್ ಮಾಡಿದ್ದು, ಆ ವಿಡಿಯೋದಲ್ಲಿ ವಿಶ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲೂ ಅಂದರೆ 14 ಬಂದು ಸಾಟರ್ಡೇ ಇರುತ್ತಲ್ವ, ಅವತ್ತು ನನಗೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು, ಹಾಗಾಗಿ ನಾನು ವಿಶ್ ಮಾಡ್ತಾ ಇದ್ದೀನಿ. ಜ್ಯೋತಿ ಗಣೇಶ್ ಅವರೇ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ಈಗ ದೇವ್ರ ಫೋಟೋಸ್ನೆಲ್ಲ ಒರೆಸಿದ್ದಾಯಿತು. ಇವಾಗ ದೇವ್ರ ಫೋಟೋಸ್ಗೆ ಮತ್ತು ವಿಗ್ರಹಗಳಿಗೆಲ್ಲ ಗಂಧ ಕುಂಕುಮನ ಇಡ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಈ ಗಂಧದ ಬಟ್ಟಿಡ್ತಾ ಇದ್ದೀನಲ್ವ, ಇದಕ್ಕೆ ನಾನು ಏನೇನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಗಂಧದ ಪೌಡ್ರು, ಆಮೇಲೆ ಜವಾದಿ ಪೌಡ್ರು, ಆಮೇಲೆ ರೋಸ್ ವಾಟರು, ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಗಂಧದ ಬೊಟ್ಟುಗಳನ್ನು ಇಡ್ತಾ ಇರೋದು. ಆಮೇಲೆ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು, ನೀವು ಯಾವ ರೀತಿಯಾಗಿ ಗಂಧದ ಬೊಟ್ಟುಗಳನ್ನು ಇಡ್ತೀರಾ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತಂದ್ಬಿಟ್ಟು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಗಂಧದ ಬೊಟ್ಟುಗಳನ್ನು ಇಡೋದು. ಆಮೇಲೆ ಈ ಗಂಧದ ಬೊಟ್ಟುಗಳು ಒಂದು ವಾರಕ್ಕೆಲ್ಲ ಉದುರೋಗೋದಿಲ್ವಾ ಅಕ್ಕ, ಹಾಗೆ ಇರುತ್ತಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ. ಇಲ್ಲ, ಇದು ಹಾಗೇ ಇರುತ್ತೆ. ಏನಿಲ್ಲ ಅಂತಂದ್ರೂ ಒಂದು 15 ದಿನದವರೆಗೂ ಆರಾಮ್ಸೆ ಈ ಗಂಧದ ಬೊಟ್ಟುಗಳು ಫೋಟೋಗಳಲ್ಲಿ ಹಾಗೇ ಇರುತ್ತೆ, ಉದುರೋಗೋದಿಲ್ಲ. ನಾನು 15 ದಿನಕ್ಕೊಂದ್ಸಲ ದೇವ್ರ ಫೋಟೋಸ್ಗಳನ್ನು ಒರೆಸ್ಕೊಳ್ತೀನಲ್ವ, ಹಾಗಾಗಿ ಹಾಗೇ ಇರುತ್ತೆ. ಸಮ್ಟೈಮ್ಸ್ ನಾನು ನೋಡಿದ್ದೀನಿ 1 ಮಂತ್ ಬಿಟ್ಟರೂ ಸಹಿತ ಈ ಗಂಧದ ಬೊಟ್ಟುಗಳು ಹಾಗೇ ಇರುತ್ತೆ, ಒಂಚೂರು ಉದುರೋಗೋದಿಲ್ಲ. ನೆಕ್ಸ್ಟ್ ಇವಾಗ ಲಕ್ಷ್ಮೀ ಅಮ್ಮನವರ ಕೆನ್ನೆಗಳಿಗೂ ಅಷ್ಟೇ ಗಂಧದಿಂದನೇ ನಾನು ಬಳಿತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮೀ ಅಮ್ಮನವರ ಫೋಟೋಗೆ ಗಂಧದ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದಾಯಿತು. ಇನ್ನು ಇದ್ರ ಮೇಲೆ ಕುಂಕುಮನ ಇಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಚಾಪೆ ಮೇಲೆ ದೇವ್ರ ಸಾಮಾನುಗಳನ್ನೆಲ್ಲ ಹೆಂಗೆ ಹರಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಒಂದೊಂದೇ ದೇವ್ರ ಸಾಮಾನುಗಳಿಗೆ ಗಂಧ ಕುಂಕುಮ ಇಟ್ಟು ಒಂದು ಸೈಡಲ್ಲಿ ಇಡ್ತಾ ಇದ್ದೀನಿ.
ಇವಾಗ ಎಲ್ಲ ದೇವ್ರ ಸಾಮಾನುಗಳಿಗೂ ಗಂಧ ಕುಂಕುಮ ಇಟ್ಟಿದ್ದಾಯ್ತು. ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸಿಟ್ಕೊಂಡು ಇವಾಗ ಕಳಶ ಕೂರಿಸೋದಕ್ಕೋಸ್ಕರ ಆ ಪೀಠದ ಮೇಲೆ ಒಂದು ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡು ಈ ತಟ್ಟೆ ಒಳಗಡೆ ಒಂದು 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈ ಒಂದು ಅಕ್ಕಿಯನ್ನು ನಾನು ಹೊಸದಾಗಿ ಅಕ್ಕಿ ಮೂಟೆಯನ್ನು ತಂದಾಗ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬರೀ ದೇವರು ಒಂದು ಪೂಜೆಗೆ ಈ ಅಕ್ಕಿಯನ್ನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟ್ ಈಗ ಒಂದು 5 ಹಿಡಿಯಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನೆಲ್ಲ ಸಮ ಮಾಡಿ ಇವಾಗ ಓಂ ಚಿಹ್ನೆಯನ್ನು ಬರೆದು ಈ ಒಂದು ಓಂ ಚಿಹ್ನೆಗೆ ನಾನು ಅರ್ಶಿನ ಕುಂಕುಮನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಚಿಕ್ಕ ಚಿಕ್ಕ ಪ್ಲೇಟ್ಗಳಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ಇವಾಗ ಎಲ್ಲ ದೇವ್ರ ವಿಗ್ರಹಗಳನ್ನು ಈ ಒಂದು ಪ್ಲೇಟ್ಗಳಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಲಕ್ಷ್ಮೀ ಅಮ್ಮನವರ ವಿಗ್ರಹದ ಮುಂದೆ ನಾನಿಲ್ಲಿ ಕವಡೆಗಳು ಮತ್ತು ಗೋಮತಿ ಚಕ್ರ, ಆಮೇಲೆ ಗುಲಗಂಜಿ, ಆಮೇಲೆ ರೋಡಲ್ಲಿ ಸಿಕ್ಕಿರುವಂತಹ ಕಾಯಿನ್ಸು ಇದನ್ನೆಲ್ಲ ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕಿ ಲಕ್ಷ್ಮೀ ಅಮ್ಮನವ್ರ ಮುಂದೆನೇ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ದೇವ್ರ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾಯಿತು. ಆಮೇಲೆ ಅರ್ಶಿನ ಕುಂಕುಮನೂ ಇಟ್ಟಿದ್ದಾಯಿತು. ಇವಾಗ ಎಲ್ಲ ದೇವರ ವಿಗ್ರಹಗಳನ್ನು ಜೋಡಿಸಿ ಇಟ್ಟಿದ್ದಾಯಿತು. ಇನ್ನು ಕೊನೆಯದಾಗಿ ದೀಪಗಳನ್ನು ಜೋಡಿಸಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಕುಬೇರ ಯಂತ್ರ ಇಡೋದಕ್ಕೋಸ್ಕರ ಒಂದು ಮರದ ಹಲಗೆಯ ಮೇಲೆ ನಾನು ಕುಬೇರ ರಂಗೋಲಿಯನ್ನು ಹಾಕಿದ್ದೀನಿ. ಇದು ವೈಟ್ ಕಲರ್ ಇದೆ ಅಲ್ವಾ ಈ ಒಂದು ಮರದ ಹಲಗೆ, ಹಾಗಾಗಿ ರಂಗೋಲಿ ಕಾಣಿಸ್ತಾ ಇಲ್ಲ. ಕುಬೇರ ರಂಗೋಲಿ ಯಾವ ರೀತಿಯಾಗಿ ಹಾಕೋದು ಅಂತಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ವಿಡಿಯೋಗಳಲ್ಲೂ ಸಾಕಷ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಕುಬೇರ ರಂಗೋಲಿಯನ್ನು. ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಈಗ ಈ ಒಂದು ಕುಬೇರ ರಂಗೋಲಿ ಮೇಲೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಕುಬೇರ ಯಂತ್ರದ ಬಗ್ಗೆ ಶಿವ ಪಾರ್ವತಿ ಅನ್ನೋರು ನನಗೆ ಕಮೆಂಟ್ ಮಾಡ್ತಾನೆ ಇದ್ರು, ಹೊಸದಾಗಿ ಒಂದ್ಸಲ ಶೇರ್ ಮಾಡಿ ಅಕ್ಕ ಆ ಕುಬೇರ ಯಂತ್ರನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು, ಯಾವತ್ತು ಪೂಜೆ ಮಾಡಬೇಕು ಒಂದ್ಸಲ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತಂದ್ಬಿಟ್ಟು ಪಾಪ ಅವರು ಸುಮಾರಷ್ಟು ಸಲ ನನಗೆ ಕಮೆಂಟ್ ಮಾಡ್ತಾನೆ ಇದ್ರು. ನೋಡಿ ಈ ರೀತಿಯಾಗಿ ಒಂದು ಮರದ ಹಲಗೆಯ ಮೇಲೆ ಕುಬೇರ ರಂಗೋಲಿಯನ್ನ ಹಾಕೊಂಡು ಆ ರಂಗೋಲಿಗೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಇವಾಗ ಈ ಒಂದು ವೈಟ್ ಕಲರ್ ಶೀಟ್ ಮೇಲೆ ಅಂದರೆ A4 ಶೀಟ್ಸ್ ಇರುತ್ತಲ್ವ ಆ ಒಂದು ಶೀಟನ್ನು ತಗೊಂಡು ನಾನು ಈ ರೀತಿಯಾಗೆಲ್ಲ ನಂಬರ್ಸನ್ನು ಬರೆದಿದ್ದೀನಿ. ಅಂದರೆ ಈ ನಂಬರ್ಸನ್ನು ನಾವು ಯಾವುದೇ ಕಡೆಯಿಂದ ಕೂಡಿದ್ರೂ ಸಹಿತ 72 ಬರಬೇಕು. ಆ ರೀತಿಯಾಗಿ ನಾವು ನಂಬರ್ಸ್ನೆಲ್ಲ ಬರೆದಿಟ್ಕೊಂಡು ಇವಾಗ ಇದಕ್ಕೆ ಒಂದು ಪ್ಲಾಸ್ಟಿಕ್ ಕವರಿಂದ ನಾನು ಕವರ್ ಮಾಡಿದ್ದೀನಿ. ಅಂದರೆ ಲ್ಯಾಮಿನೇಷನ್ ಸಹ ಮಾಡಿಸ್ಕೊಳ್ಬೋದು. ನೆಕ್ಸ್ಟ್ ಆಮೇಲೆ ನಾನು ಈ ಒಂದು ಶೀಟ್ಗೆ 4 ಕಡೆಯಲ್ಲಿ ಗಂಧ ಕುಂಕುಮ ಇಟ್ಟಿದ್ದೀನಿ. ಆಮೇಲೆ ಇವಾಗ 1 ರೂಪಾಯಿ ಕಾಯನ್ನು ನಾನು ಇವಾಗ ಸಿಂಹದ ಲಾಂಛನ ಇರುತ್ತಲ್ವ ಆ ರೀತಿಯಾಗಿ ಮುಖ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಕಾಯಿನ್ಸ್ ಎಲ್ಲ ಒಂದು 9 ಕಾಯಿನ್ಸು ಎಲ್ಲ ನಂಬರ್ಸ್ ಮೇಲೆ ಇಟ್ಟಿದ್ದಾಯಿತು. ಇವಾಗ ಈ ಕಾಯಿನ್ಸ್ ಮೇಲೆ ನಾನು ಅರಿಶಿನ ಕುಂಕುಮ ಮತ್ತು ಒಂದು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ತಾ ಇದ್ದೀನಿ. ಇನ್ನು ಈ ಒಂದು ಪೂಜೆಯನ್ನು ಯಾವಾಗ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ದೀಪಾವಳಿ ಅಮಾವಾಸ್ಯೆ ಬರುತ್ತಲ್ವ ಅವತ್ತು ಸ್ಟಾರ್ಟ್ ಮಾಡ್ಕೊಳ್ಬೋದು. ಆಮೇಲೆ ಧನತ್ರಯೋದಶಿ ಬರುತ್ತಲ್ವ ಅವತ್ತು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ಅಕ್ಷಯ ತೃತೀಯ. ವರ್ಷದಲ್ಲಿ ಈ ಒಂದು 3 ದಿನಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಶುಕ್ರವಾರದ ದಿನನೂ ಮಾಡ್ಕೊಂಡ್ರೆ ಮಾಡ್ಕೊಳ್ಬೋದು, ಆದರೆ ಅಷ್ಟೊಂದು ಶ್ರೇಷ್ಠ ದಿನಗಳು ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಅವತ್ತಿನ ದಿನ ನಾವು ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ, ಹಾಗಾಗಿ ಅವತ್ತಿನ ದಿನನೇ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿ ಅಂತಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದ್ದಾಯಿತು. ಹಾಗೆ ಇವಾಗ ದೇವ್ರ ಫೋಟೋಸ್ಗೆ ವಿಗ್ರಹಗಳಿಗೆ ಎಲ್ಲ ನಾನು ಹೂಗಳನ್ನೂ ಇಟ್ಟಿದ್ದಾಯಿತು. ಇವತ್ತು ನಾನು ಲಕ್ಷ್ಮೀ ಅಮ್ಮನವರ ವಿಗ್ರಹಕ್ಕೆ ಐಲೈನರಿಂದ ಕಣ್ಣುಗಳನ್ನು ಇಡ್ತಾ ಇದ್ದೀನಿ. ಹಾಗೆ ನನಗೆ ಐಡಿಯಾ ಬಂತು, ಇದರಿಂದ ಕಣ್ಣುಗಳನ್ನು ಇಟ್ಟರೆ ಯಾವ ರೀತಿಯಾಗಿ ಕಾಣ್ತಾರೆ ಅಮ್ಮನವರು ಅಂತಂದ್ಬಿಟ್ಟು ಅಂದ್ಕೊಂಡೆ. ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತಂದ್ಬಿಟ್ಟು ಇದು ಹೊಸದು ಐಲೈನರ್ ಇವತ್ತು ತಗೊಂಬಂದು ನಾನು ಬರೀ ಲಕ್ಷ್ಮೀ ಅಮ್ಮನವ್ರಿಗೆ ಇಡ್ತಾ ಇರೋದು. ಅಮ್ಮನವ್ರಿಗೆ ಕಣ್ಣುಗಳನ್ನು ಇಟ್ಟಿದ್ದಾದ್ಮೇಲೆ ಎಷ್ಟು
ಚೆಂದ ಕಾಣ್ತಾ ಇದ್ರು ಗೊತ್ತಾ, ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ರಿಯಲ್ ಆಗಿ ಕಣ್ಬಿಟ್ಕೊಂಡು ನನ್ನನ್ನೇ ನೋಡೋ ರೀತಿಯಾಗಿ ಕಾಣ್ತಾ ಇದ್ರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಲಕ್ಷ್ಮೀ ಅಮ್ಮನವರ ವಿಗ್ರಹ ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ಏನೋ ಕಣ್ಣು ಮುಚ್ಕೊಂಡಂಗಿತ್ತು. ನನಗೆ ಹಾಗೆ ಐಡಿಯಾ ಬಂತು, ಅಮ್ಮನವ್ರಿಗೆ ಕಣ್ಣುಗಳನ್ನು ಇಟ್ಟು ನೋಡೋಣ ಐಲೈನರಿಂದ ಅಂತಂದ್ಬಿಟ್ಟು ಅನಿಸ್ತು. ಆಮೇಲೆ ಹೊಸ ಐಲೈನರ್ ತಗೊಂಬಂದು ಇವಾಗ ಇಟ್ಬಿಟ್ಟು ಮತ್ತೆ ಇವಾಗ ಅಮ್ಮನವ್ರನ್ನ ಕೂರಿಸಿ ಅಮ್ಮನವ್ರಿಗೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕಣ್ಣುಗಳನ್ನು ಇಟ್ಟಿದ್ದಾದ್ಮೇಲೆ ಅಮ್ಮನವ್ರು ಎಷ್ಟು ಚೆಂದ ಕಾಣ್ತಾ ಇದ್ರು ಅಂತಂದ್ರೆ ತುಂಬ ಚೆಂದ ಕಾಣ್ತಾ ಇದ್ರು. ನಿಮ್ಗೆ ನನ್ನ ಐಡಿಯಾ ಹೇಗೆ ಅನಿಸ್ತಾ ಇದೆ, ಆಮೇಲೆ ಅಮ್ಮನವರು ಚೆನ್ನಾಗಿ ಕಾಣ್ತಾ ಇದ್ದಾರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದಾಯಿತು. ಇವಾಗ ಮೊದಲು ನಾನು ಹೊಸ್ಲು ಪೂಜೆಯನ್ನು ಮಾಡ್ಕೊಂಬಂದಿದ್ದಾಯಿತು. ಇಲ್ಲಿ ನಾನು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಇನ್ನಿವಾಗ ಅಗರಬತ್ತಿಯಿಂದ ಪೂಜೆ ಮಾಡಿದ್ದಾಯಿತು. ಇವಾಗ ಕರ್ಪೂರದ ಆರತಿಯನ್ನು ಮಾಡ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. ಅಮ್ಮನವರು ಹೇಗೆ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್.